ಡೇ 76 ಆ್ಯಂಡ್ 77 ಆಫ್ ಟೊಮೊಟೊ ಫಾರ್ಮಿಂಗ್. ಡೇ 75 ಅಲ್ಲಿ ಹಾರ್ವೆಸ್ಟ್ ಮಾಡಿದಂತಹ ಒಂದು ಟೊಮ್ಯಾಟೋಸು ಡೇ 76 ಅಲ್ಲಿ ಮಾರ್ಕೆಟ್‌ಗೆ ಹೋಗಿತ್ತು. ಸೊ, ಅಲ್ಲಿ ₹110 ಮಾರ್ಕೆಟ್‌ನಲ್ಲಿ ರೇಟ್ ಅನ್ನೋದು ಸಿಕ್ತು. ಸೊ, ಅದೇ ಮಾರ್ಕೆಟ್ ಟಾಪ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು ಹಣ್ಣೆಲ್ಲ. ಸೊ, ಆ ವಿಡಿಯೋನ ನಾನು ಸ್ಟೇಟಸಲ್ಲಿ ಹಾಕಿದ್ದೆ. ಅಂದರೆ ಲೈಕ್ ಸ್ಟೋರಿಯಲ್ಲಿ ಹಾಕಿದ್ದೆ. ಅದನ್ನು ನೀವೆಲ್ಲರೂ ನೋಡಿರ್ತೀರ ಅನ್ಕೊಂಡಿದ್ದೀನಿ. ಸೊ, ಪ್ರೈಸಸ್ ಇನ್ನು ಮುಂದೆ ನಾನು ಸ್ಟೋರಿಯಲ್ಲಿ ಹಾಕ್ತಾ ಇರ್ತೀನಿ. ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ, ಇದು ಥರ್ಡ್ ಹಾರ್ವೆಸ್ಟಿಂಗು. ಸೊ, ಇವತ್ತಂತೂ $550 ಬಾಕ್ಸ್ ಸಿಕ್ಕಿದೆ ಒಳ್ಳೆ ಕಾಯಿ. ಸೊ, ಗೋಳಿ ಬಂದ್ಬಿಟ್ಟು $50 ಬಾಕ್ಸ್ ಸಿಕ್ಕಿದೆ. ಸೊ, ಟೋಟಲ್ 600 ಬಾಕ್ಸಸ್ ಹಾರ್ವೆಸ್ಟ್ ಆಗಿದೆ. 2 ಟೈಮು ಲೋಡನ್ನು ಮಾರ್ಕೆಟ್‌ಗೆ ಹಾಕ್ತಿದ್ದೀವಿ. ಸೊ, ಲೋಡ್ ವಿಜುವಲ್ಸ್ ನೀವು ನೋಡ್ತಿರ್ತೀರ. ಸೊ, ಇದಿಷ್ಟು ಈ ರೇಟ್ ಇದ್ದರೆ ಏನೂ ವರ್ಕೌಟ್ ಆಗೋದಿಲ್ಲ ಫಾರ್ಮರ್‌ಗೆ. ತುಂಬಾ ಲಾಸ್ ಆಗ್ತಿದೆ ಫಾರ್ಮರ್ಸ್‌ಗೆ. ಎಸ್ಪೆಷಲಿ ಈ ಟೈಮಲ್ಲಂತೂ. ಈವನ್ ನನಗಂತೂ ತುಂಬಾ ಲಾಸು. ಒಂದು ಎಕರೆಗೆ ಆಲ್ಮೋಸ್ಟ್ ನಾನು ಒಂದು 3,00,000ವರೆಗೂ ಇನ್ವೆಸ್ಟ್‌ಮೆಂಟ್ ನಾನು ಮಾಡಿದ್ದೀನಿ. ಈವನ್ ಇನ್ವೆಸ್ಟ್‌ಮೆಂಟ್ ಮಾಡಿರೋ ಅಮೌಂಟು ಬ್ರೇಕ್ ಈವನ್ ಆಗುತ್ತೋ ಇಲ್ವೋ ಅಂತ ನಾನು ಡೌಟಲ್ಲಿದ್ದೀನಿ. ಸೊ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅದೇ ಒಂದು ಮಾಡೋಕ್ಕಾಗುತ್ತೆ. ಅದನ್ನ ಬಿಟ್ಟು ನಮ್ಮ ಕೈಯಲ್ಲಿ ಏನೂ ಇಲ್ಲ. ಪ್ರೈಸಸ್ ನಮ್ಮ ಹ್ಯಾಂಡಲ್ಲಿಲ್ಲ. ಎಲ್ಲ ಕ್ಲೈಮೇಟ್ ಚೇಂಜಸ್ಸು. ನೆಕ್ಸ್ಟ್ ಫರ್ದರ್ ಏನು ಸೆಕೆಂಡ್ ಕ್ರಾಪ್ ಇದೆ, ಆ ಕ್ರಾಪ್ಗೆ ಏನಾದರೂ ಸಿಗ್ಬೋದು. ಬಟ್ ಆ ಕ್ರಾಪ್ನ ತೆಗೆಯೋದು ತುಂಬಾ ಕಷ್ಟ ಇದೆ. ಆ್ಯಕ್ಚುಲಿ ಕ್ಲೈಮೇಟ್ ಸಪೋರ್ಟ್ ಮಾಡೋಲ್ಲ ಆ ಕ್ರಾಪ್ಗೆ. ಸೊ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ, ರೈತರದು ನಂದೊಂದೇ ಬಾಧೆ ಅಲ್ಲ, ಪ್ರತಿಯೊಬ್ಬ ರೈತರದ್ದು ಇದೇ ಬಾಧೆ. ಸೊ, ಆ ರೈತರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ, ಸೊ, ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಜೈ ಜವಾನ್, ಜೈ ಕಿಸಾನ್.